ಏನು ನಮ್ಮ ಜಿಲ್ಲೆಯವರೇ ಆದಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾಗಲೆಲ್ಲ ಏನು ಹೆಚ್ಚು ಆ, ದೇಶದಲ್ಲಿ ಹೆಚ್ಚಾಗಿರುವಂತಹ ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಅವರು ಈ ಮೈನಾರಿಟಿ ಅವ್ರನ್ನ ಓಲೈಕೆ ಮಾಡುವಂತಹ ಒಂದು ಪ್ರಚಾರ ತಗೊಳ್ಳುವಂಥ ಒಂದು ಗೀಳು ಅವ್ರಿಗೆ ಕೆಲಸ ಆಗತ್ತೋ ಮೈನಾರಿಟಿ ಅವ್ರಿಗೆ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ವಕ್ಫ್ ಜಾಗ ಕೊಟ್ಬಿಡ್ತೀವಿ, ಅದ್ಯಾವುದೋ ಅನುದಾನ ಕೊಟ್ಬಿಡ್ತೀವಿ, ಅದು ಅಲ್ಲಿ ಮಾಡಿಬಿಡ್ತೀವಿ, ನಿಮಗೆ ಇದು ಕೊಟ್ಬಿಡ್ತೀವಿ. ಈ ಒಂದು ಪ್ರಚಾರ ತಗೊಳ್ಳೋದ್ರಲ್ಲಿ ನಂಬರ್ 1 ಸಿದ್ದರಾಮಯ್ಯವರು. ಪ್ರಾಕ್ಟಿಕಲಾಗಿ ಆ ಮೈನಾರಿಟಿ ಜನರಿಗೆ ಏನು ಪ್ರಯೋಜನ ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ವಕ್ಫ್ ಬೋರ್ಡ್ ಅದ್ರ ಮುಖಾಂತರ ವಕ್ಫ್ ಬೋರ್ಡ್ ಆಸ್ತಿನೇ ಕಬಳಿಸಿದಾರಲ್ಲ, ಅದು ಕೆಲವೇ ಜನರು ಮುಸ್ಲಿಂ ಮುಖಂಡರುಗಳು ಅವ್ರು ಯಾರು ಆಸ್ತಿ ಕಬಳಿಸ್ತಾ ಇದ್ದಾರೆ ವಕ್ಫ್ ಬೋರ್ಡ್ ಹೆಸರಲ್ಲಿ. ಹಾಗಾಗಿ ಇವತ್ತೇನು ಈ ಒಂದು ವಿವಾದ ಎದ್ದಿದೆ ಕರ್ನಾಟಕದಲ್ಲಿ, ಇದು ಭಾಳ ತಪ್ಪು. ಅವ್ರು ಮಾಡ್ತಾ ಇರುವಂಥದ್ದು ರೈತರ ಜಾಗಕ್ಕೆ ಅದು ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ನೋಟಿಸ್ ಕೊಡುವಂಥದ್ದು. ನಾನು ಹೇಳೋದು ಇಷ್ಟೇ, ವಕ್ಫ್ ಬೋರ್ಡ್ ಅದೇನೋ ಅವ್ರು ದೇವಸ್ಥಾನ ಪೂಜೆ ಮಾಡ್ಕೊತಾರೆ, ಮಸೀದಿ ಅಷ್ಟಕ್ಕೆ ಸೀಮಿತ ಆಗಿರಬೇಕಷ್ಟೇ. ಅವ್ರ ಆಸ್ತಿನ ಅಭಿವೃದ್ಧಿ ಪಡಿಸೋದಾಗಲಿ ಅಥವಾ ಏನೋ ಒಂದು ಸರ್ಕಾರಿ ಜಮೀನು, ಅರಣ್ಯ ಭೂಮಿ ಅಥವಾ ಏನು ನಮ್ಮ ಒಂದು ಗೋಮಾಳ ಇಂತಿದೆ, ಯಾವ ಜಾಗನೂ ಕೊಡ್ಕೊಡ್ದು ಅವರಿಗೆ ಅಂತ ಹೇಳಿ ನಾವು BJP ಪರವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀನಿ ಸರ್ಕಾರವನ್ನು. ಮತ್ತು ಅದೇ ಮುಖ್ಯಮಂತ್ರಿಯವರು ಕೂಡ ಅವರು ಭಾಳ ತಪ್ಪು ಮಾಡ್ತಾಯಿದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅನಿಸುತ್ತೆ. ಅವರು ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅಲ್ಲಿ ಹಿಂದೂ ಮುಖಂಡರುಗಳ ಹತ್ಯೆ ಆದಾಗ ಮಜಾ ತಗೋತಾ ಇದ್ರಲ್ಲಿ. ಅವ್ರ ಮನೆಗೆ ಹೋಗಲಿಲ್ಲ, ಭೇಟಿ ಕೊಡಲಿಲ್ಲ, ಅವ್ರು ಪರಿಹಾರ ಕೊಡಲಿಲ್ಲ, ಘೋಷಣೆ ಮಾಡಲಿಲ್ಲ. ಅಲ್ಲೇ ಯಾರಾದರೂ ಒಬ್ರು ಮೈನಾರಿಟಿ ಓಡೋಗೋದು ಅಲ್ಲಿಗೆ, ಅವ್ರ ಮೈನಾರಿಟಿ ನಾವು ಇದೀವಿ ನಿಮ್ಮ ಜೊತೆ ಅನ್ನೋದು, ಅವ್ರಿಗೆ ದುಡ್ಡನ್ನು ಕೊಡುವಂಥದ್ದು, ಪರಿಹಾರ ಧನ ಕೊಡುವಂಥದ್ದು, ಇದೆಲ್ಲ ಭಾಳ ತಪ್ಪು ಆಡಳಿತ. ನಮಗೆ ಎಷ್ಟು ಬೇಜಾರಾಗಿದೆ ಅಂದರೆ, ನಮ್ಮ ಜಿಲ್ಲೆಯವರಾಗಿ ಇಂಥ ರಾಜಕಾರಣಿ ಒಬ್ಬರಿಂದ ಮುಖ್ಯಮಂತ್ರಿ ಇದ್ರಲ್ಲ ಅಂತ ಒಂದು ಉಳ್ಕೊಂಬಿಡುತ್ತಲ್ಲ ಚರಿತ್ರೆಗಳಿಂದ ಬೇಜಾರಾಗ್ತಾಯಿದೆ ನಮಗೆ. ನಾನು ಮೈಸೂರು ಜಿಲ್ಲೆಯವನಾಗಿ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇಂಥ ಮುಖ್ಯಮಂತ್ರಿ ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ ಇತ್ತೀಚಿನ ದಿವಸಗಳಲ್ಲಿ. ಹಾಗಾಗಿ ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇವತ್ತು ನಾವು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಇವತ್ತು ನಾವು ಮೈಸೂರು ನಗರ BJP ಮತ್ತು ಗ್ರಾಮಾಂತರ BJPಯಿಂದ ಎಲ್ಲರೂ ಕೂಡ ಇವತ್ತು ನಮ್ಮ ಶಿವಸ್ ಅವರು ಶಾಸಕರಿದ್ದಾರೆ, ನಾಗೇಂದ್ರ ಅವರು ಅಧ್ಯಕ್ಷರಿದ್ದಾರೆ, ನಗರ ಮಾಧುಸ್ವಾಮಿಯವರು ಜಿಲ್ಲಾಧ್ಯಕ್ಷರಿದ್ದಾರೆ, ಎಲ್ಲ ಮಹಿಳೆಯರು ಅನೇಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೆಲ್ಲ ಬಂದಿದ್ದಾರೆ, ಎಲ್ಲ ಭಾಗವಹಿಸ್ತಾ ಇದ್ದೀವಿ. ಸಂಜೆ 5 ಗಂಟೆವರೆಗೂ ಕೂಡ ನಾವು ಇದನ್ನು ದಂಡಿನ ಮುಂದುವರಿಸ್ತೀವಿ. ಬಟ್ ಆದರೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತೀವಿ, 1 ಇಂಚ್ ಜಾಗನೂ ಕೂಡ ರೈತರ ಭೂಮಿನ ನೀವು ವಕ್ಫ್ ಬೋರ್ಡ್ಗೆ ತಗೊಳ್ಳೋಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋಲ್ಲ. ಯಾವುದೇ ಹೋರಾಟಕ್ಕೆ ಬೇಕಾದರೂ ನಾವು ರೆಡಿ ಇದ್ದೀವಿ ಅಂತ ನಿಮಗೊಂದು ಎಚ್ಚರಿಕೆ, ಒಂದು ಸಂದೇಶವನ್ನು ನಾನು ಈ ಮೂಲಕ ನಿಮಗೆ ಮೊದಲು ಪ್ರಾರಂಭದಲ್ಲಿ ಸಿದ್ದರಾಮಯ್ಯವರು ಈ ಒಂದು ಪ್ರಚಾರ ತಗೊಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರಿಗೆ ಮೆಚ್ಚೋಕ್ಕೋ, ರಾಹುಲ್ ಗಾಂಧಿ ಅವ್ರು ಮೆಚ್ಚೋಕ್ಕೋ, ಏನಂದರೆ ಮೈನಾರಿಟಿ ಪರವಾಗಿ ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಚಾರ ತಗೊಳ್ತಾ ಇದ್ದಾರೆ. ಇದು ಮುಸ್ಲಿಮರಿಗೆ ಇದೇನು ಅವ್ರಿಗೆ ಅನುಕೂಲ ಆಗ್ತಾಯಿದೆ ಅಂತಿಲ್ಲ. ವಕ್ಫ್ ಬೋರ್ಡ್ ತೊಗೊಂಡ್ರು ಕೂಡ ಆ ವಕ್ಫ್ ಬೋರ್ಡ್ ಮುಖಾಂತರನೇ ಅವರು ಕಬಳಿಸ್ತಾರೆ. ಯಾರು ಮುಖಂಡರುಗಳಿದ್ದಾರೆ, ಆ ವಕ್ಫ್ ಬೋರ್ಡ್ ಜಾಗನೇ ಕಬಳಿಸಿಲ್ವಾ, ಈಗ ಆಸ್ತಿ ಎಲ್ಲ ಕಬಳಿಸಿಲ್ವಾ, ಅಷ್ಟೇ ಉದ್ದೇಶ. ಇವಾಗ ನೋಡಿ, ವಾಲ್ಮೀಕಿ ಮಂಡಳಿಯಿಂದ ಹಣ ತೊಗೊಂಡಿದ್ದಾರೆ, ಹಂಗೆ ಇದು ವಕ್ಫ್ ಬೋರ್ಡ್ಗೆ ಜಮೀನು ಸ್ಯಾಂಕ್ಷನ್ ಮಾಡೋದು. ಇಲ್ಲ, ನಮಗೆ ಖಂಡಿತ ಗೊತ್ತಿಲ್ಲ. ಆದರೆ ನಮ್ಮ BJP ಘಟಕ ಈಗ ಮೈಸೂರು ನಗರದವರು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಇಲ್ವಾಲ್ದಲ್ಲಿ ಯಾವುದೋ ಶಾಲೆ ಅದನ್ನು ಅವರು ಹಿಂದೆ ಶಾಲೆ ಆಗಿತ್ತು, ಇವಾಗ ಅದನ್ನು ವಕ್ಫ್ ಬೋರ್ಡ್ಗೆ ನೀಡೋಕ್ಕೆ ಇದು ಮಾಡಿದ್ದಾರೆ, ನಡೆದಿದೆ ಅಂತ. ಅದೇನೇ ಆಗಲಿ, ಅದು ಬೇಕಾಗಿಲ್ಲ, ಅವ್ರಿಗೂ ಬೇಕಾಗಿಲ್ಲ. ಅದು ಅವ್ರು ಯಾರು ಮೈನಾರಿಟಿಯವ್ರಿಗೂ ಅದು ಅವಶ್ಯಕತೆ ಇಲ್ಲ. ಅವರಿಗೆ ವಕ್ಫ್ ಬೋರ್ಡಿಂದ ಯಾರಿಗೂ ಜನರಿಗೆ, ನನ್ನ ಮೈನಾರಿಟಿ ಜನರಿಗೆ ಪ್ರಯೋಜನ ಆಗ್ತಾಯಿಲ್ಲ. ನಾವು ನೋಡಿದ್ದೀವಿ, ಜನರು ಹಿಂದೆ ಇದಕ್ಕೆ ಮೆಕ್ಕಾಗಿ ಹೋಗುವಂಥ ಸಂದರ್ಭದಲ್ಲಿ ಇದೇ ವಕ್ಫ್ ಬೋರ್ಡ್ ಅವ್ರು ಏನು ಸಹಾಯ ಮಾಡಿಲ್ಲ ಅವ್ರಿಗೆ. ಸರ್ಕಾರ BJP ಸರ್ಕಾರನ ದುಡ್ಡು ಕೊಟ್ಟು ಕಳಿಸಿದೆ ಅವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅವರು ಮೆಕ್ಕಾಗಿ ಹೋಗೋವ್ರಿಗೆ, ಯಾತ್ರೆಗಳಿಗೆ. ಹಾಗಾಗಿ ಈ ವಕ್ಫ್ ಬೋರ್ಡಿಂದ ಜನರಿಗೆ, ಮೈನಾರಿಟಿ ಜನರಿಗೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಯಾರೂ ಹೋರಾಟ ಮಾಡ್ತಾ ಇಲ್ಲ. ಈ ಸಿದ್ದರಾಮಯ್ಯರ ಪರವಾಗಿ ಮತ್ತೊಂದು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಮೈನಾರಿಟಿಯವ್ರು ಯಾರು ಹೋರಾಟ ಮಾಡ್ತಾಯಿದ್ದಾರೆ ತೋರಿಸಿ, ಅವರು ಒಂದು ಹೇಳಿಕೆನೇ ಕೊಡ್ತಾ ಇಲ್ಲ. ಜಮೀರ್ ಅಹಮದ್ ಒಬ್ಬರು ಅಮಾಯಕ ಸಚಿವರು, ಅವ್ರನ್ನೂ ಉಪಯೋಗಿಸ್ಕೊತಾ ಇದ್ದಾರೆ ಇವರು. ಯಾರು ಸಿದ್ದರಾಮಯ್ಯವರು ಪ್ರಚಾರ ತೊಗೊಳ್ಳೋಕ್ಕೆ ಮೈನಾರಿಟಿಗೆ ಇವ್ರು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ತಪ್ಪು ಭಾಳ ಇದನ್ನು ಖಂಡನೆಗೆ ನಾನು ಖಂಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.